ವರ್ಷಾನುಗಂಟ್ಲೆ ಬಾಳ್ಕೆ ಬರೋ ಹಾಗೆ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿನ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. 50 ಮಾವಿನಕಾಯಿಗೆ ಅರ್ಧ ಕೆಜಿ ಸಾಸಿವೆ, 300 ಗ್ರಾಂ ಮೆಂತೆ ರುಬ್ಕೋಬೇಕು, 1/4 ಕೆಜಿ ಬೆಳ್ಳುಳ್ಳಿ, 1/4 ಕೆಜಿ ಅಚ್ಕಾರದ ಪುಡಿ, 3 ಹಿಡಿ ಉಪ್ಪು. ಈ ತರ ಒಂದು ಟಬ್ಬಿಗೆ ನಾವು ಲೇಯರ್ ಬೈ ಲೇಯರ್ ಹಾಕ್ತಾ ಇದೀವಿ. ಮೊದಲಿಗೆ 1 ಹಿಡಿ ಉಪ್ಪು, ಮೀಡಿಯಂ ಆಗಿ ಹೆಚ್ಚಿರುವಂತಹ ಮಾವಿನಕಾಯಿ, ಅದರ ಮೇಲೆ ಮತ್ತೆ 1 ಹಿಡಿ ಉಪ್ಪು, ಲೇಯರ್ ಎಲ್ಲ ಮುಚ್ಚೋ ಹಾಗೆ ಖಾರಪುಡಿ ಹಾಕೋಬೇಕು. ನೆನಪಿರಲಿ, ಇದೆಲ್ಲ ನೀರು ಮುಟ್ಟದೆ ಹಾಗೆ ಮಾಡಬೇಕು. ಅದರ ಮೇಲೆ ರುಬ್ಕೊಂಡಿರುವಂತ ಪುಡಿ ಹಾಕೋಬೇಕು. ನಂತರ ಬೆಳ್ಳುಳ್ಳಿ, ಮೆಂತೆ, ಸಾಸಿವೆ ಹಾಕಿ ಮತ್ತೆ ಅದೇ ವಿಧಾನ ಬಳಸ್ಕೊಂಡು ಮಾವಿನಕಾಯಿ, ಉಪ್ಪು, ಮೆಂತೆ ಮತ್ತು ಸಾಸಿವೆ ಪುಡಿ, ಖಾರದ ಪುಡಿ, ಬೆಳ್ಳುಳ್ಳಿ, ಸಾಸಿವೆ ಮತ್ತು ಮೆಂತೆ ಹಾಕಿ 3 ಲೇಯರ್ನ ಮಾಡ್ಕೋಬೇಕು. ನಂತರ ಅದಕ್ಕೆ ಒಂದು ಬಟ್ಟೆ ಕಟ್ಟಿ 3 ದಿನ ಕೊಳೆಯೋಕೆ ಬಿಡಬೇಕು. 3 ದಿನ ಆದ್ಮೇಲೆ ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದಂತಹ ಮಾವಿನಕಾಯಿ ಉಪ್ಪಿನಕಾಯಿ ತಯಾರಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ.